ಸತ್ಸನ ನಿನ್ನ ಗಾಡಿ ತಗೊಳ್ಳೋಣ ನನ್ನ ಗಾಡಿ ತಗೊಳ್ಳೋಣ? ಏನಿಂದ ತಗೊಳ್ಳ, ಹಂಗೆ ಹೋಯ್ತಾ ಟೌನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳುತ್ತೆ. ಈಗ ನಂದನ್ನು ತಕೊಂಡ್ರೆ ತಿರ್ಗಾ ಪೆಟ್ರೋಲ್ಗೋಸ್ಕರ ಟೌನ್ಗೆ ಹೋಗ್ಬೇಕಾಯ್ತದೆ. ಅಮ್ಮ ತಾಯೇ, ಏನಾರ ಇದ್ರೆ ಕೊಡು ತಾಯೇ. ಅಮ್ಮ ಅಯ್ಯ, ಏನಾರ ಬಿಚ್ಚ ಮಾಡಿ ಅಯ್ಯ. ಅಯ್ಯ 3 ದಿವಸ ಆಯ್ತು ಅಯ್ಯ ಊಟ ಮಾಡಿ. ಯಾರಮ್ಮ ಏನಮ್ಮ ಇದೇನು ಸತೀಶಣ್ಣ ಇಲ್ಲಿ ಗಂಟೆ ಬಂದ್ಬಿಟ್ಟವ್ರೆ? ಇರೋ ಇರೋ ಇರೋ. ಯಾರಮ್ಮ ಏನು ಬೇಕಿತ್ತಮ್ಮ? ಅಪ್ಪ 3 ದಿವಸ ಆಯಿತು ಕಣಪ್ಪ, ಅನ್ನ ಅಂತ ಕಂಡು ಕೈ ಮುಗಿತೀನಿ. ಏನಾರ ಒಂಚೂರು ಕಟ್ ಪುಣ್ಯ ಕಟ್ಕೊಳಪ್ಪ ಸ್ವಾಮಿ. 3 ದಿವಸ ಆಯ್ತೆ ಊಟ ಮಾಡಿ. ಯಾಕಮ್ಮ, ಯಾವ ಊರೊಳಮ್ಮ ನೀನು? ಎಲ್ಲಿ ಮನೆ ನಿಂದು? ಅಪ್ಪ ಅದು ಯಾವುದು ದೂರ ನಿಡ್ಸೆ ಉಳ್ಕಣಪ್ಪ. ಹಿಂಗೆ ಅಲ್ಕೋತಾ ಬಂದು ನನ್ನ ಕೈ ಮಾತಾಡೋಕ್ಕಾಯ್ತಲ್ಲ ಸ್ವಾಮಿ, ಸುಸ್ತಾಯ್ತಾ ಅದೇ. ಒಟ್ಟಿಗೆ ಏನಾರ ಕೊಟ್ಬಿಡಪ್ಪ, ನನ್ನ ಗಂಡು ಅಲ್ಲೇ ಬಿತ್ಕೊಂಡವನೆ. ಏನಾರ ಕೊಡು ಸ್ವಾಮಿ. ನೀನು ಕೊಡಲಿಲ್ಲ ಅಂದರೆ ಈ ಮುದಿ ಜೀವಗಳಿಗೆ ಬದುಕೋಕ್ಕಾಗಕ್ಕಿಲ್ಲ. ಏನಾರ ಕೊಡಪ್ಪ. 3 ದಿವಸ ಆಯಿತು ಈ ಊರು ಕಡೆಗೆ ಕಾಡೆ ಬಂದ್ಬಿಟ್ಟು. ಅಲ್ಲ ಕಣಮ್ಮ, ನೀನು ಯಾವ ಊರೋಡು ಅದ್ಯಾವುದೋ ನಿರ್ಸೆ ಏನೋ ಹೇಳ್ತು ಅರ್ಥ ಆಯ್ತಲ್ಲ, ನಿಂಗೆ ಉಸಿರೇ ಬತ್ತಿಲ್ಲ. ನಿನ್ನ ಗಂಡೆಲ್ಲವನೇ? ಅಪ್ಪ ಮಾವಿನ ಕೆಳಗೆ ಮಾಲೀಕ ಅಂದವನು ಕಣಯ್ಯಪ್ಪ, ಅದಕ್ಕೆ ಶಕ್ತಿ ಇಲ್ಲ. ಈತಾಗ ನೋಡಿದೆ ಮನೆ ಕಾಣಿಸ್ತು, ಅದಕ್ಕೆ ಬಂದೆ. ಏನಾರ ಕೊಡಪ್ಪ. ಆಯ್ತಾಯ್ತು ಇರು. ಪಾಪ ಸತೀಶಣ್ಣ ಊಟ ಮಾಡಿ 3 ದಿವಸ ಆಗದೆ, ಮುದುಕಿ ಕೈ ಶಕ್ತಿ ಇಲ್ಲ ಮಾತಾಡೋಕ್ಕೆ. ಆ ಗಂಡು ಬೇರೆ ಅಲ್ಲಿ ಬುದ್ಧನಂತೆ. ಏನು ಕತೆನೋ, ಏನಾರ ಆಗದ ಕೇಳು ಒಂಚೂರು ಕೊಡು. ಸಸಿಯಕ್ಕ ಏನಾರ ಒಳಗೂಟ ಇದ್ರೆ ಒಂದು ತಟ್ಟೆಗೆ ಇಕ್ಕಂತಾಂಬ. ಮೌ, ನೀನು ನಿಡ್ಸೆಯಿಂದ ಇಲ್ಲಿ ಗಂಟ ಹೆಂಗೆ ಬಂದೆ? ನೀನು ನಿನ್ನ ಗಂಡ ಯಾಕೆ ಹಿಂಗಿದ್ದೀರಿ? ಮನೆ ಇಲ್ವೇ ನಿಮಗೆ? ಮಕ್ಕಳಿಲ್ವೇ? ಯಪ್ಪ, ಯಾವ ಸುಖಕ್ಕೆ ಮಕ್ಕಳು ಬೇಡ, ಏನೂ ಬೇಡ. ಅನ್ನ ಕೊಡಪ್ಪ. ನಾವು ಮನೆ ಮಠ ಮಕ್ಕಳು ಎಲ್ಲ ಹಾಕಿರು. ಈಗ ದಾರಿ ಸಿಕ್ಕಿದ ಕಡೆ ನಡ್ಕೊಂಡು ಹೋಯ್ತೀವಿ, ಅನ್ನ ಕೊಟ್ಟ ಕಡೆ ತಿನ್ಕೋತೀವಿ. ಇದು ಯಾವುದೋ ದಾರಿ ಗೊತ್ತಿಲ್ಲ. ಬಂದು 3 ದಿವಸ ಸತ್ತಾಯ್ತು. ಊರು ಸಿಗಲಿಲ್ಲ, ಕೇರಿ ಸಿಕ್ಕಲಿಲ್ಲ, ಸಿಕ್ದಾರು ಅಂತ ತನ್ನ ಇಕ್ಲಿಲ್ಲ. ಈಗ ಇವತ್ತೇನಾರ ಸಿಕ್ಕರೆ ಬದುಕಿರ್ತೀವಿ, ಇಲ್ಲೇ ರಾಗಕ್ಕಿಲ್ಲ ಗಣಪ. ನಮ್ಮ ಕೈಯಾಗೆ ಬದುಕೋಕ್ಕೆ ತೃಣ ಆಗೋಗದೆ ಜೀವ. ಸತೀಶಣ್ಣ ಇವ್ರು ಯಾಕೋ ತಗೊಬರ್ಲಿಲ್ಲ, ನಾನೇ ಹೋಗಿಸ್ಕೊಬತ್ತೀನಿ ನೀರು. ಅಪ್ಪ ಏನಾರ ಕೊಡು, ನಿನಗಿದೆ ಯಾರು ಕಾಯ್ತಾನೋ. ಸತೀಶಣ್ಣ ತಗೋ ಇದನ್ನ. ಇನ್ನೇ ಏನೋ ಆಗಿಲ್ವಂತೆ, ಇದೇನೋ ನೆನ್ನೆದು ಒಂದಿಷ್ಟು ಉಳ್ದದೆ, ತಗೋ ಕೊಟ್ರು. ಅಜ್ಜಮ್ಮ ಇನ್ನೂ ಅಡುಗೆ ಆಗಿಲ್ಲ, ಈಗ ಈಗ ಇದನ್ನ ತಿನ್ಕೋ. ಏನಪ್ಪ ಮಾಡೋದು? ಯಪ್ಪ ಎಷ್ಟು ಮಾತ್ರ ಕೊಟ್ಟು ನನ್ನ ಜೀವ ಉಳಿಸ್ದಾಗ ನಿಂಗೆ ಅದು ಯಾರು ಒಳ್ಳೇದು ಮಾಡಲಿ ಕಣಪ್ಪ. ಇರು, ನನ್ನ ಹತ್ರ ಈಗ ಊಟ ಏನೂ ಇಲ್ಲ, ನಿನಗೆ ತಿಂದ್ಬಿಟ್ಟು ಇಲ್ಲೇ ಇದ್ದರೆ ಆಮೇಲೆ ಕಡೆಗೆ ಆದ್ಮೇಲೆ ಬೇಕಾದ್ರೆ ಕರಿತೀನಿ, ಅವಾಗ ಬಂದು ತುಂಬ ಊಟ ಮಾಡುವಂತೆ. ಇಲ್ಲ ನೀನು ಮುಂದೂರ್ಗೋಂಗಿದ್ರೆ ಇಡಿ, ತಗೋ ಕಾಸ, ತಗೋ ಮಡಿಕ. ಬೇಡ ಕಣಪ್ಪ ಬೇಡ, ಊಟ ಹಾಕ್ದೆ ಅಷ್ಟು ಸಾಕು. ಅಜ್ಜಿ ಮುಂದೂರ್ಗೋಯ್ತೀನಿ ಅಂತೀಯಲ್ಲ, ಹೋಗೋ ಗಂಟೆ ಶಕ್ತಿ ಬೇಡವಾ? ಈ ಊಟ ಎಷ್ಟು ಸಾಲ್ತದೆ, ಇಸ್ಕೋ. ಯಪ್ಪ ನೀನು ಚೆಂದಾಗಿಕ್ಕಿಲ್ಲಿ, ನಿನ್ನ ಮಕ್ಕಳನ್ನ ದೇವ್ರ ಸಂದಕ್ಕೆ ಮಾಡಲಿ. ನೀನು ಹೊಟ್ಟೆ ತನಗಿಲ್ಲ ಯಪ್ಪ. ದೇವ್ರೆ ಒಳ್ಳೇದು ಮಾಡಪ್ಪ ಈ ಹುಡುಗರಿಗೆ. ಜೋಪಾನ ಅಜ್ಜಿ. ಏನು ಸತೀಶಣ್ಣ ಇದು, ಇಷ್ಟೊಂದು ವಯಸ್ಸಾಗಿರೋ ಮುದ್ಕಿನ ಬೀದಿ ಬಿಡ್ತಾರ ಮಕ್ಕಳು? ಹೂಕಂಡ ಏನು ಅನ್ಕೋಬಿಟ್ಟು ಆಸ್ತಿ ಮಾಡಿದ್ರು ಕೆಟ್ಟವ್ರೆ, ಮಾಡದೇ ಇದ್ರು ಕೆಟ್ಟವ್ರೆಯ. ಒಟ್ಟಲ್ಲಿ ಮಕ್ಕಳು ಒಳ್ಳೆಯವ್ರಾಗ್ದಿರೋ ಹೋದ್ರೆ ಅಪ್ಪ ಅಮ್ಮ ಹೆಂಗಿದ್ರು ಕೆಟ್ಟವರಾಗೋಯ್ತಾರೆ. ಏನು ಹೇಳ್ತಿ? ಒಳ್ಳೆ ಮಾತೆಲ್ಲ ನೋಡು. ಈಗ ಹೋಗೋಣ ಏನಂತಿ? ಇನ್ನೆಲ್ಲ ಅಪ್ಪ ಹೋಗೋದು, ಹೋಗಿಂದೆಲ್ಲ ಹೋಯ್ತು ಬಿಡತ್ತಾಗೆ. ಹಂಗಂದ್ರೆ ಎಣ್ಣೆಗೆ ಅಂತ 2,000 ಮಡಿಕೊಂಡಿದ್ದೆ, ಆ ಅಜ್ಜಿಗೆ ಕೊಟ್ಟು ಕಳ್ಸೋದಲ್ಲ, ಇನ್ನೆಲ್ಲದೆ ದುಡ್ಡು ನೋಡಿ. ಹಾಂ ಪೂರ್ತಿ ದುಡ್ಡು ಕೊಟ್ಬಿಟ್ಟ. ಏನು ಸತೀಶಣ್ಣ ನಿನ್ನ ತಲೆ ಬುದ್ಧಿ ಇಲ್ವಾ? ಅಷ್ಟು ಆಸೆ ಹುಡ್ಸ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದವನು ಆ ಅಜ್ಜಿ ಸಿಕ್ತು ಕೊಡಬೇಕು ಅಂದರೆ 100-500 ಕೈ ಕೊಡೋಗ್ಬಿಟ್ಟು ಪೂರ್ತಿ ಇದ್ದಿದ್ದೆಲ್ಲ ಆ ಅಜ್ಜಿಗೆ ಕೊಟ್ಬಿಟ್ಟ. ಈಗ ನಾವೇನು ಮಾಡೋಣ? ಒಳ್ಳೆ ಕತೆಗೆ ಬತ್ತು ನಿಂದು. ಅದೇನೋ ಗೊತ್ತಿಲ್ಲ ಕಣ್ಲ, ಹಿಂಗೆ ವಯಸ್ಸಾದವ್ರು ಅಯ್ಯೋ ಅಂದ್ಬಿಟ್ರೆ ನಮ್ಮ ಅವ್ವನ್ನ ನೋಡಿಲ್ಲ, ಇವ್ರೂ ನಮ್ಮ ಅವ್ವ ನಂಗೆ ಹೊಟ್ಟೆ ಕೈ ಚುರ್ಕಂದ್ಬಿಡ್ತದೆ. ಕೈಲಿದ್ದಿದ್ದೆಲ್ಲ ಕೊಟ್ಬಿಡ್ತೀನಿ ಕಣೋ. ವಯಸ್ಸಾಗದ ಅಮ್ಮಂಗೆ, ಗಂಡು ಬೇರೆ ಹುಷಾರಿಲ್ಲ ಅಂತಾಳೆ.
ಈ 100-200 ರೂಪಾಯಿ ಈಗಿನ ಕಾಲದಲ್ಲಿ ಏನೆಲ್ಲ ಆಯ್ತದೆ. ಇವತ್ತು ಊಟಕ್ಕೆ ಇಲ್ಲಿ ಇಸ್ಕೊಂಡವೆ, ಮುಂದಕ್ಕೆ ಯಾರು ಕೊಡ್ತಾರೋ ಬಿಡ್ತಾರೋ. ಅದಕ್ಕೆ ಇದ್ದಿದ್ದಷ್ಟು ಕೊಟ್ಬಿಟ್ಟೆ ಕಣ್ಲ. ಹೋಲಿ ಬಿಡ್ಲ, ಇನ್ನೊಂದು ದಿವಸ ಹೋದ್ರಾಯ್ತು. ಏನು ತಲೆ ಕೆಡ್ಸ್ಕೊಂಡು ನಡಿ ಹೊಟ್ಟೆ ತುಂಬ ಊಟ ಮಾಡೋಣ. ಎಣ್ಣೆ ಇಲ್ಲದೆ ನಾನು ಊಟ ಇರಲಿಲ್ವೇ, ಏನು ಮಾಡೋಣ, ನನ್ನ ಕೈ ಹಂಗೆ. ಸರಿ ಹೋಯ್ತು ನಡಿ. ಎಲ್ಲೋ ಎಣ್ಣೆ ಐತ್ಲು ಒಳಗಡೆ, ನಾವು ಮಾತಾಡಿದ್ದು ಕೇಳಿಸ್ಕೊಬಿಟ್ಟು ಸಾಪ ಇಟ್ಬಿಟ್ಟವ್ರೆ. ಅದಕ್ಕೆ ದೇವರು ಗಂಡ ಉಂಡಿ ಬುಗ ನನ್ನ ಮಕ್ಕಳೆಲ್ಲ ನಿಮಗೆ ಅಂತ ಹೇಳಿ ಹಿಂಗೆ ದಾರಿ ತೋರ್ಸೋನೆ. ನಡಿಯತೆಗೆ ಗಮ್ಮಂತಾದ ಮಸಾಲೆ ಒಂದು ಅರ್ಧ ಗಂಟೆ ಅಟ್ಟೆ ಹೊಡಿ ಹೊತ್ತು ಊಟಕ್ಕೆ ಇಕ್ತಾರೆ. ಊಟ ಮಾಡಿಬಿಟ್ಟು ಆಮೇಲೆ ಚಕ್ಕ ಬರೋಣ. ಮಗ ಏನು ನಡಿ ನಡಿ ಅವರೇ ತಾಳಿ ಮಸಾಲೆ ರುಬ್ಬಿನಿ, ಇನ್ನು ಒಗ್ಗರಣೆಗೆ ಹಾಕಬಿಡಿ. ಕೆಲಸ ಎಲ್ಲ ಮುಗೀತು, ನಾನಿನ್ನು ಬರಲ್ಲ. ಹೊಸಿ ಮನೆ ಕಡೆ ಹೋಗ್ಬಿಡ್ತೀನಿ. ಏನು ಮಾಡ್ತಾರೋ ಸರಿ ಮಂಗಳಮ್ಮ, ಇನ್ನು ಮಿಕ್ಕಿದ್ದು ನಾನು ಮಾಡ್ಕೊತಾ ಇರ್ತೀನಿ. ಪವಿನ ಅವಳಲ್ಲ ನನ್ನ ಜೊತೆಗೆ. ಅದೇ ನೋಡ್ಬಿಟ್ಟು ಹಂಗಂತ ಅಲ್ಲೇನೇ ಮಾಡ್ಕೊಂಡು ಕುತ್ಕೋಬೇಡ. ಅದೇನು ನೋಡ್ಕೊಂಡು ಮಕ್ಳು ಕರ್ಕೊಂಡು ಊಟಕ್ಕೆ ಇಲ್ಲಿಗೆ ಬಂದ್ಬಿಡು. ಬೇಡ ಕಣ್ರವ, ಸಾರಿಗೆ ಬಟ್ಲು ಕೊಟ್ಟು ಕಳಿಸ್ತೀನಿ. ಎಣಿಕೆಗೆ ಸಾರೇ ಕೊಟ್ಟು ಕಳಿಸ್ಬಿಡಿ ಸಾಕು. ಸರಿಯಾಗಿ ಹೇಳಿದೆ. ಒಂದು ತಪ್ಪಲೆ ಅನ್ನ, ಒಂದು ತಪ್ಪಲೆ ಹಿಟ್ಟು, 30 ಮೊಟ್ಟೆ ಬೇಯಿಸಿವ್ನಿ. ಯಾರು ತಿನ್ನೋರು? ನಾವು ನಾಲ್ಕಾಳಿಗೆ ಅಷ್ಟೆಲ್ಲ ಮಾಡ್ಕೋಬೇಕೈತೆ. ನಿಮ್ಮನೆಯವ್ರಿಗೂ ಸೇರಿಸಿ ಮಕ್ಳು ಮರಿ ಯಾವೇ ತಿಂತಾವೆ ಅಂತ. ಹೋಗು ಕರ್ಕೊಂಡು ಇಲ್ಲಿಗೆ ಬಾ. ಏನು ನೋಡೋಗಲ್ಲ, ಪಡ್ಸಾಲೆಲ್ಲ ಆಡ್ಕೊಂಡಿರ್ತಾರೆ. ಅಲ್ಲೇ ಕೂತ್ಕೊಂಡು ಊಟ ಮಾಡಿಬಿಟ್ಟು ಆಮೇಲೆ ಹೋಗಿರಂತೆ ಮನೆಯವರೆಲ್ಲ. ಸಿದ್ದಪ್ಪನೂ ಬತ್ತದ ಕಣ. ನೋಡ್ದ ಸಾರು ತೊಗೊಂಡು ಹೋಗಿದ್ದೀರೆ, ನಾನು ನಿನ್ನ ಕೆಲ ಕೊಟ್ಟು ಕಳಿಸ್ತಿದ್ದೆ. ಬೇಗ ಬಾ ಹೋಗು. ಸಸಿ ಅಕ್ಕ ಏನಾಯ್ತು ಗೊತ್ತೇ? ಆಚೆ ಕಡೆ ಈಗ ಇವರು ಬಂದು ನೆನ್ನೆದೇನಾರು ಇದ್ರೆ ಕೊಡು ಅಂದ್ರಲ್ಲ, ಯಾಕೆ ಗೊತ್ತಾ? ಏನು ಪವಿ? ಅದ್ಯಾವುದೋ ಅಜ್ಜಿ ಊಟಕ್ಕಿಲ್ಲ ಅಂತ ಬಂದಿತ್ತಂತೆ. ಅದಕ್ಕೆ ಇವ್ರು ನಿನ್ನೆ ತಗೊಂಡೋಗಿ ಕೊಟ್ಟು ಕಳಿಸಿದ್ರು. ಸತೀಶಣ್ಣ ಏನು ಮಾಡ್ತು, ಇವರೆಲ್ಲ ಎಣ್ಣೆ ಹೊಡಿಯೋಕ್ಕಿಂತ ದುಡ್ಡು ಮಡಿಕೊಂಡಿರು ಅನಿಸ್ತದೆ. ಅದೇ ದುಡ್ಡೇನೋ 2,000 ರೂಪಾಯಿ ದುಡ್ಡು ಪೂರ್ತಿ ಆ ಅಜ್ಜಿಗೆ ಕೊಟ್ಟು ಕಳಿಸ್ಬಿಡ್ತು. 2,000 ರೂಪಾಯಿ ದುಡ್ಡ ಭಿಕ್ಷುಕ್ತವ್ರಿಗೆ? ಒಳ್ಳೆ ಸರಿ ಹೋಯ್ತು. ದಾನ ಮಾಡ್ತಾ ಸತೀಶಣ್ಣ ಆಗಂತ ಹಿಂಗೆ ಕೈಯಲ್ಲಿರೋದಿಲ್ಲ. ಅಯ್ಯೋ ಇವ್ರು ಹಂಗೆ ಪವಿ, ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಅಣ್ಣನ ಬುದ್ಧಿ ನಿಂಗೆ ಗೊತ್ತಿಲ್ವೇ? ಬಿಡು ಹೋಗ್ಲಿ. ಎಣ್ಣೆಗೆ ಅಂತ ತಿಕ್ಕೊಂಡಿದ್ದು ತಾನೇ ಹೋಗಿದ್ದು. ಇದರಿಂದ ಪುಣ್ಯನಾರ ಬರ್ತದೆ. ಎಣ್ಣೆ ಕುಡಿದ್ರೆ ಆಗಿರೋದು. ಅದ್ರದ್ದೊಂದು ಏನು ಚಿಂತೆ ಮಾಡೋಕ್ಕಿಲ್ಲ ಬಿಡು. ಸರಿ ಹೋಯ್ತು ನಿಮ್ದು ಈಡು ಜೋಡು ಗಂಡ ಹೆಂಡ್ತಿ. ಅವ್ರು ಕೊಡೋದು ನೀವು ಸರಿ ಅನ್ನೋದು. ತಪ್ಪು ಪವಿ, ನಾನು ಅವ್ರು ಕೊಟ್ಟಿದ್ದಕ್ಕೆಲ್ಲ ಸರಿ ಅನ್ನೋಕ್ಕಿಲ್ಲ. ಸರಿಯಾಗಿರೋದು ಕೊಟ್ಟಾಗ ಮಾತ್ರ ಸರಿ ಅಂತೀನಿ. ಈಗ ನಾವು ಎಲ್ಲದಕ್ಕೂ ಹಿಡಿಯೋಕ್ಕಾಗಿಲ್ಲಲ್ವಾ? ಕೆಲವೊಂದು ನಾವು ಇಷ್ಟಬೇಕು. ಈಗ ಅವ್ರು ಮಾಡಿದ್ರಲ್ಲಿ ತಪ್ಪಿದ್ರೆ ಕೇಳ್ಬೋದಿತ್ತು. ತಪ್ಪೇನದೆ? ಅದಕ್ಕೆ ಬಿಡ್ತಿದ್ದು. ನಾವು ದಂಡಿಸ್ತೀವಿ ಅಂತ ತೀರಾ ಮಾಡಿದ್ರೆ ನಮ್ಮದು ಅತಿ ಆಯ್ತದೆ. ಒಳ್ಳೆ ಕೆಲ್ಸಕ್ಕೆ ಮಾಡೋದಾದರೆ ಯಾಕೆ ಬೇಡ ಅನ್ಬೇಕು ಅಲ್ವಾ? ಏನೋ ಕಣವ, ನಿಮ್ಮಿಬ್ರು ಯಾವ್ರೇ ಜೊತೆ ಮಾಡೋನೆ. ಒಳ್ಳೇದಾಗಲಿ. ಹ್ಞೂ ಮಂಗಳಮ್ಮ, ಈಗ ಇದೇ ಕೆಲಸ ಅವ್ರು ಕುಡ್ತಾಗೆ ಮಾಡ್ಕೊಂಡಿದ್ದೀರಿ. ಆವಾಗ ನಾನು ಬೈತಿದ್ದೆ ಅಷ್ಟೇ. ಯಾಕೆ ನೀನೇ ನೋಡ್ಲಿಲ್ವಾ? ಈಗ ಒಂದು ಸ್ವಲ್ಪ ದಿವಸದಲ್ಲಿ ಕುಡ್ದು ಬಂದಿದ್ದಕ್ಕೆ ಏನೇನು ಮಾಡಿದೆ ಅಂತ. ಅರೆ ಇದು ನೋಡು ಒಳ್ಳೆ ಕೆಲಸ. ಯಾರೋ ವಯಸ್ಸಾದವರು ಅವ್ರಿಗೇನು ಇಲ್ಲ ಅನ್ನೋದಕ್ಕೆ ತಾರ ಇನ್ನೊಬ್ರು ಮುಂದೆ ಕೈ ಚಾಚ್ತಾರೆ. ಚೆನ್ನಾಗಿರೋನು ಚಾಚಾ 5 ರೂಪಾಯಿ ಕೇಳೋನು ಸತ್ರು ಕೇಳಲ್ಲ ಅವರು. ಅಂಥರಲ್ಲಿ ಇನ್ನೊಬ್ರು ಎದುರುಗಡೆ ಒಬ್ರು ಕೈ ಚಾಚ್ತಾರೆ ಅಂದರೆ ಅವ್ರು ಎಷ್ಟು ಕೆಳಮಟ್ಟಕ್ಕೆ ಅಲ್ಲ ನೊಂದ್ಕೊಂಡು ಎಷ್ಟು ನಿರ್ಗತಿಕರಾಗಿ ಕೇಳ್ಕೊಂಡಿರ್ತಾರೆ ಹೇಳು. ಆವಾಗ ನಾವಿದ್ದು ಇಲ್ದಂಗೆ ಕಂಡ್ರು ಕಾಣ್ದಂಗೆ ಕುಳ್ರಾಗಬಾರ್ದು. ನಮ್ಮ ಕೈಲಿ ಏನೋದು ನಾವು ಲಕ್ಷ ಕೋಟಿ ಕೊಡೋಕ್ಕಾಗದೇವ್ರು ಕೈಲಿ ಇರೋಷ್ಟು ಕೊಟ್ಟರೆ ಅವ್ರಿಗೂ ಒಂಥರ ಸಮಾಧಾನ. ನಮಗೆ ಅಂಥ ಕಾಲಕ್ಕೆ ದೇವರು ಏನು ಸಹಾಯ ಮಾಡಿಸ್ತು ಅಲ್ವಾ? ಅಷ್ಟೇ. ನೀನು ಹೇಳೋದು ದಿಟ ಸಸಿ ಅಕ್ಕ. ನಾವು ಮನುಷ್ಯರು ಒಂದೊಂದ್ಸರಿ ಸಂದರ್ಭಗಳನ್ನ ಅರ್ಥನೇ ಮಾಡ್ಕೊಳಕಿಲ್ಲ. ಈಗ ಯಾರೋ ಫ್ರೆಂಡ್ಸೋ ನೆಂಟರೋ ಏನೋ ಫಂಕ್ಷನ್ ಮಾಡಿ ಕರೆದ್ರು ಅಂದ್ಬಿಟ್ಟು ಅವರೆಲ್ಲೋ ಮೇಲಿನ ಮಟ್ಟಕ್ಕೆ ಇರ್ತಾರೆ. ನಾವು ಅವ್ರ ಮಟ್ಟಕ್ಕೆ ತೂಗ್ತೀವೋ ಇಲ್ವೋ. ಅರೆ ನಾವು ಕೊಡೋ ಹುಡುಗರೆ ಅವ್ರಿಗೆ ಒಪ್ಪಬೇಕು ಅಂದ್ಬಿಟ್ಟು ಅವ್ರು ತಕ್ಕನಂಗೆ ನಾವು ತರಕ್ಕೆ ಹೋಗ್ತೀವಿ. ಆದರೆ ಅವ್ರಿಗದು ಲೆಕ್ಕಕ್ಕೆ ಇರೋಕ್ಕಿಲ್ಲ. ಅಂಥ ತಪ್ಪ ಮಾಡೋ ನಾವು ಹಿಂಗೆ ನಮ್ಮ ಮುಂದೆ ಬಂದು ಕೈ ಚಾಚೋ ಅಂಥವ್ರಿಗೆ ನಮ್ಮ ಕೈಲಿದ್ದಷ್ಟು ನಮಗೆ ಆಗಿ ಉಳಿದಷ್ಟು ಕೊಟ್ಟರು ಅವ್ರಿಗೆ ಏನೋ ಬ್ರಹ್ಮಾಂಡ ಸಿಕ್ತಂಗೆ ಖುಷಿ ಪಡ್ತಾರೆ. ಇಂಥವ್ರ ಆಶೀರ್ವಾದನೇ ಅಲ್ವೇ ಬೇಕಾಗಿರೋದು. ಯಾರೋನ್ನೋ ಮೆಚ್ಚಿಸೋಕ್ಕೋಸ್ಕರ ನಮ್ಮ ಹತ್ರ ಇರೋದು ಇಲ್ಲದೇ ಇರೋದು ಹೊಂಚ್ಕೊಟ್ಟು ಅವರು ಮುಖ ಚಿಂಡಿಸ್ಕೊಳ್ಳೋ ಬದಲ ಇಂಥವ್ರು ದೇಹಿಯಿಂದ ಬಂದಾಗ ಒಂದಿಷ್ಟು ಕೊಡಬೇಕು ಅನ್ನೋದಲ್ವೇ ನಮ್ಮ ಸತೀಶಣ್ಣನ ಮಾತು. ಪರವಾಗಿಲ್ವೇ? ಕರೆಕ್ಟಾಗಿ ಹೇಳ್ದೆ ಪವಿ. ಇದೇ ನೋಡು ನಿಜವಾಗ್ಲೂ ನಿನ್ನನ್ನು ನಿಮ್ಮ ಸತೀಶಣ್ಣ ಈ ಮಾತು ಕೇಳಬೇಕಾದ್ರೆ ನಿಮ್ಮ ಬಾಯಿಂದವ ಭಾಳ ಖುಷಿ ಪಡೋರು. ಇನ್ನೊಂದು ವಿಷಯ ಗೊತ್ತೇ? ಏನವ ಹೇಳ್ರಿ, ನಾವು ಕೇಳೋಣ. ನಮ್ಮ ಮನೆಯವರು ಈ ಮದುವೆ ಫಂಕ್ಷನ್ಗಳಿಗೆ ಬರ್ತಾರಲ್ಲ, ಅಲ್ಲಿಗೆ ಮುಗಿ ಕೊಡಬೇಕು ಅಂದರೆ ನಮಗೆ ಎಷ್ಟಿಷ್ಟವೋ ಅಷ್ಟು ಹಾಕ್ತಾರೆ. ಅವ್ರು ಎಷ್ಟಕ್ಕೆ ಅವ್ರು ಅನ್ನೋದಕ್ಕೆ ಹಾಕೋಕ್ಕೆ ಇಲ್ಲ. ಇನ್ನೂ ಹೇಳ್ಬೇಕಂದ್ರೆ ಅವ್ರೇನಾದ್ರು ದೊಡ್ಡ ಮಾಡ್ತವ್ರಾಗಿ ದುರಾಂಕಾರ ತೋರಿಸಿ ಕರೆದಿದ್ರು ಅಂದರೆ ಅಂತ ಕಡೆ ಕಾಲು ಇಕ್ಕೋಕ್ಕಿಲ್ಲ.